ಇನ್ನು 10 ತಿಂಗಳ ಬಳಿಕ ಡೆವಿಲ್ ಚಿತ್ರೀಕರಣ ಮತ್ತೆ ಪುನರಾರಂಭವಾಗ್ತಾ ಇದೆ. ಎಲ್ಲಿ ನಿಂತಿತ್ತೋ ಅಲ್ಲಿಂದನೇ ಆರಂಭ ಆಗ್ತಾ ಇದೆ. ಮೈಸೂರಿನಿಂದ ಕೊಲೆ ಕೇಸ್ನಲ್ಲಿ ಜೈಲಿಂದ ಹೊರಬಂದ ಬಳಿಕ ಚಿತ್ರೀಕರಣದಲ್ಲಿ ದರ್ಶನ್ ಇವತ್ತಿನಿಂದ ಭಾಗಿಯಾಗ್ತಾ ಇದ್ದಾರೆ. ಮೈಸೂರಿನಲ್ಲಿ ಸ್ಥಗಿತಗೊಂಡಿದ್ದ ಶೂಟಿಂಗ್ ಈಗ ಮತ್ತೆ ಆರಂಭ. ಇವತ್ತಿನಿಂದ ಶನಿವಾರದವರೆಗೆ 4 ದಿನ ಟೈಮ್ ಕೊಟ್ಟಿದ್ದಾರೆ. 12, 13, 14, 15 ಡೆವಿಲ್ ಸಿನಿಮಾ ಶೂಟಿಂಗ್ ನಡೆಯುತ್ತೆ. ಸರ್ಕಾರಿ ಅತಿಥಿ ಗೃಹ ಲಲಿತ್ ಮಹಲ್ ಪ್ಯಾಲೇಸ್ನಲ್ಲಿ ಚಿತ್ರೀಕರಣ ಇದೆ. ಮೈಸೂರಿನಲ್ಲಿ ಡೆವಿಲ್ ಶೂಟಿಂಗ್ನಲ್ಲಿದ್ದಾಗ ದರ್ಶನ್ ಅವರು ಅರೆಸ್ಟ್ ಆಗಿದ್ದರು. ಈಗ ಅಲ್ಲಿಂದನೇ ಆರಂಭ ಆಗ್ತಾ ಇದೆ. 4 ದಿನ ಮೈಸೂರಿನಲ್ಲಿ ಚಿತ್ರೀಕರಣ ನಡೆಯುತ್ತಂತೆ. ಬರೀ ಟಾಕಿ ಪೋರ್ಷನಲ್ಲಿ ಮಾತ್ರ ಅವರೇನೋ ಆ್ಯಕ್ಟ್ ಮಾಡ್ತಾರೆ, ಸ್ಟಂಟ್ಸ್ ಮಾಡೋ ಹಾಗಿಲ್ಲ, ಫೈಟ್ಸ್ ಮಾಡೋ ಹಾಗಿಲ್ಲ, ಡಾನ್ಸ್ ಮಾಡೋ ಹಾಗಿಲ್ಲ ಅಂತೆಲ್ಲ ಡಾಕ್ಟರ್ ಹೇಳಿದಾರಂತೆ. ಅದು ಇವಾಗ ಒಂದು 4 ದಿನ ನಡೆಯುತ್ತೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಕೆ ಪಿ ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. ಕೆ ಬಿ, ಶೂಟಿಂಗ್ ಎಲ್ಲ ಓಕೆ, ದರ್ಶನ್ ಬರ್ತಾ ಇರ್ತಕ್ಕಂಥದ್ದು, ಬಟ್ ಅಮೌಂಟ್ ಪೇ ಮಾಡಿ ಭದ್ರತೆಯನ್ನು ತಗೋತಾ ಇದ್ದಾರೆ. ಯಾವ ಪೊಲೀಸರು ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಿದ್ರೋ ಅದೇ ಪೊಲೀಸರು ಇವತ್ತು ಭದ್ರತೆ ಕೊಡಬೇಕಾದಂತಹ ಸನ್ನಿವೇಶ ಬಂದಿದೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಅಲ್ಲ, ಅದಕ್ಕೊಂದು ನಿಯಮವೂ ಕೂಡ ಇದೆ. ಯಾರೇ ಯಾವುದೇ ಫಂಕ್ಷನ್ ಮಾಡಿದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ಭದ್ರತೆಗೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಅಮೌಂಟನ್ನು ಕಟ್ಟಿದ್ರೆ ಪೊಲೀಸರು ಅದಕ್ಕೆ ಭದ್ರತೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಈಗಾಗಲೇ ಪ್ರಕರಣದಲ್ಲಿ ದರ್ಶನ್ ಈಗಾಗಲೇ ಜಾಮೀನನ್ನು ಪಡೆದುಕೊಂಡಿದ್ದಾರೆ ಮತ್ತು ನ್ಯಾಯಾಲಯದ ಅನುಮತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಈ ನೆಲೆಯಲ್ಲಿ ಅದೊಂದು ಪ್ರೊಸೀಜರ್ ಕೂಡ ಮಾಡ್ಕೊಂಡಿರುವಂಥದ್ದು. ಅರವಿಂದ್, ಇವತ್ತು ಮೈಸೂರಿನ ಸರ್ಕಾರಿ ಅತಿಥಿ ಗೃಹದಲ್ಲಿ ಇವತ್ತಿನಿಂದ 3 ದಿನಗಳ ಕಾಲ ಡೆವಿಲ್ ಚಿತ್ರದ ಶೂಟಿಂಗ್ ನಡೆಯುತ್ತೆ. ಇಡೀ ಒಂದು ಗೆಸ್ಟ್ ಹೌಸ್ಗೆ ಒಟ್ಟು 2 ಕಡೆಗೆ ಬಾಗಿಲುಗಳಿದ್ದಾವೆ. 2 ಗೇಟ್ಗಳನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಜೊತೆಗೆ ಬೌನ್ಸರ್ಸ್ಗಳನ್ನ ಕೂಡ ಹಾಕಲಾಗಿದೆ. ಕೇವಲ ಶೂಟಿಂಗ್ಗೆ ಇರುವಂಥವರು ಮಾತ್ರ ಒಳಗಡೆ ಪ್ರವೇಶ ಇದೆ. ಸಾರ್ವಜನಿಕರಿರ್ಬೋದು ಅಥವಾ ಅವರ ಅಭಿಮಾನಿಗಳಿರ್ಬೋದು, ಯಾರಿಗೂ ಕೂಡ ಒಳಗಡೆ ಪ್ರವೇಶ ಇಲ್ಲ. ಇವತ್ತಿನಿಂದ 3 ದಿನ ಮೈಸೂರಿನ ಸರ್ಕಾರಿ ಅತಿಥಿ ಗೃಹದಲ್ಲಿ ಶೂಟಿಂಗ್ ನಡೆಯುವಂಥದ್ದು ಮತ್ತು ಕೊನೆಯ ದಿನ ಲಲಿತ್ ಮಹಲಲ್ಲೂ ಕೂಡ ಒಂದು ದಿನ ಇಡೀ ದಿನ ಶೂಟಿಂಗ್ ನಡೆಯುತ್ತೆ. ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಶೂಟಿಂಗ್ಗೆ ಪರ್ಮಿಷನನ್ನು ಕೂಡ ಪಡೆದುಕೊಳ್ಳಲಾಗಿದೆ. ಪೊಲೀಸವರ ಭದ್ರತೆಯ ಜೊತೆಗೆ ಅವರು ಖಾಸಗಿ ಭದ್ರತೆಯನ್ನು ಕೂಡ ನಿಯೋಜನೆಯನ್ನು ಮಾಡಿಕೊಂಡಿದ್ದಾರೆ. ಹೀಗಾಗಿ ಎಲ್ಲ ಕಡೆಯಲ್ಲೂ ಕೂಡ ಬೌನ್ಸರ್ಸ್ಗಳನ್ನು ಕೂಡ ಹಾಕ್ಕೊಂಡಿದ್ದಾರೆ. ಯಾಕಂದರೆ ಅಭಿಮಾನಿಗಳು ಬರ್ಬೋದು ಅನ್ನುವಂತಹದ್ದು, ಬಂದೇ ಬರ್ತಾರೆ ನಿಶ್ಚಿತವಾಗಲೂ ಕೂಡ. ಹಾಗಾಗಿ ಅವರನ್ನು ತಡೆಯುವಂತಹ ದೃಷ್ಟಿಯಿಂದ ಈಗ ಬೌನ್ಸರ್ಗಳನ್ನ ಹಾಕ್ಕೊಂಡಿರುವಂಥದ್ದು ಮತ್ತು ಎಲ್ಲ ಗೇಟ್ಗಳಿಗೂ ಕೂಡ ಈ ರೀತಿಯಾಗಿ ಬೀಗಗಳನ್ನು ಕೂಡ ಹಾಕ್ಕೊಂಡಿದ್ದಾರೆ. ಅರವಿಂದ್, ಒಟ್ಟು ಈ ಸರ್ಕಾರಿ ಅತಿಥಿ ಗೃಹಕ್ಕೆ 2 ಗೇಟ್ಗಳಿದ್ದಾವೆ ಈ ಥರದ್ದು. ಈ ಕಡೆ ಒಂದು, ಅದರ ಹಿಂಭಾಗದಲ್ಲಿ 2 ಗೇಟ್ಗಳನ್ನು ಕೂಡ ಈಗ ಸಂಪೂರ್ಣವಾಗಿ ಮುಚ್ಚಿ ಕೇವಲ ಶೂಟಿಂಗ್ಗೆ ಸಂಬಂಧಪಟ್ಟಂಥ ಸಿಬ್ಬಂದಿಗಳನ್ನ ಮಾತ್ರ ಒಳಗಡೆ ಪ್ರವೇಶವಿದೆ. ಇನ್ನೂ ಕೂಡ ದರ್ಶನ್ ಅವರು ಶೂಟಿಂಗ್ನ ಸ್ಥಳಕ್ಕೆ ಬಂದಿಲ್ಲ. ಬಹುತೇಕ 10 ಗಂಟೆಯ ಸುಮಾರಿಗೆ ದರ್ಶನ್ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ನೀವು ಹೇಳಿದಂತೆ ಎಲ್ಲಿ ಶೂಟಿಂಗ್ ನಿಂತಿತ್ತೋ ಅಲ್ಲಿಂದಲೇ ಶೂಟಿಂಗ್ ಕಂಟಿನ್ಯೂ. ಯಾಕಂದರೆ ಒಂದು ವೇಳೆ ಅವತ್ತು ಬೆಳಗಿನ ಜಾವ ದರ್ಶನ್ ಅರೆಸ್ಟ್ ಆಗದೇ ಇದ್ದಿದ್ರೆ ರ್ಯಾಡಿಸನ್ ಬ್ಲೂನಲ್ಲಿ, ಅವತ್ತು 10 ಗಂಟೆ ಒಳಗಡೆ ಮೈಸೂರಿನ ಸರ್ಕಾರಿ ಅತಿಥಿ ಗೃಹದಲ್ಲೇ ಅವರು ಶೂಟಿಂಗನ್ನು ಶುರು ಮಾಡಬೇಕಾಗಿತ್ತು. ಆದರೆ ಅವರು ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆದಂತಹ ಹಿನ್ನೆಲೆಯಲ್ಲಿ ಈಗ ಆ ಪ್ರಕರಣದಲ್ಲಿ ಜೈಲುವಾಸ ಅನುಭವಿಸಿ ಈಗ ಜಾಮೀನಿನ ಮೇಲೆ ಬಿಡುಗಡೆ ಆದ ನಂತರದಲ್ಲಿ ಈಗ ಮತ್ತೆ ಶೂಟಿಂಗ್ ಆರಂಭವಾಗ್ತಾ ಇದೆ. ರೈಟ್, ಥ್ಯಾಂಕ್ ಯು KP, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಒಟ್ಟಾರೆ ದರ್ಶನ್ ಚಿತ್ರೀಕರಣದ ಜೊತೆಗೆ ಅಂದರೆ ಅವರ ಕೆರಿಯರ್ ಜೊತೆಗೆ ಇನ್ನು ಕೆಲವು ವಿಚಾರಗಳು ಕೂಡ ಚರ್ಚೆಯಲ್ಲಿ ಇದೆ.